ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಓವೈಸಿ ಭಯೋತ್ಪಾದಕರ ಜೊತೆ ಕೈ ಜೋಡಿಸಿದ್ದಾರೆ. ಓವೈಸಿ ಮತ್ತು ದಾವೂದ್ ಇಬ್ಬರೂ ಒಂದೇ. ನನ್ನ ವಿರುದ್ಧ ಒಂದು ಪಿತೂರಿ ನಡೆಸಲಾಗಿದೆ, ಹೀಗೆ ಘರ್ಜಿಸಿದ್ದು ಶಾಸಕ ಟಿ ರಾಜಾ. ಶಾಸಕ ಟಿ ರಾಜಾ ಕೆಲವೊಮ್ಮೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ಸರಹದ್ದುಗಳನ್ನ ಮೀರಿ ಮಾತನಾಡುವುದಕ್ಕೆ ಶುರು ಮಾಡಿಬಿಡ್ತಾರೆ. ಕೆಲವೊಮ್ಮೆ ಅವರು ಆಡುವಂತಹ ಮಾತುಗಳನ್ನ ಪುನರುಚ್ಚರಿಸೋದು ಕಷ್ಟ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಟಿ ರಾಜಾ ಅವರಿಗೆ ಓವೈಸಿ ಬಗ್ಗೆ ತುಂಬಾ ದೊಡ್ಡ ಪ್ರಮಾಣದ ಆಕ್ರೋಶ ಇದೆ. ಅವರು ಘರ್ಜಿಸೋಕೆ ಶುರು ಮಾಡಿದ್ರೆ ಓವೈಸಿ ಓಡಿ ಹೋಗಿರುವಂತಹ ನಿದರ್ಶನಗಳು ಕೂಡ ಇದೆ. ಹೈದರಾಬಾದ್ನ ಜನ ಕೂಡ ಇದನ್ನೇ ಲೇವಡಿ ಮಾಡ್ತಾರೆ. ಟಿ ರಾಜಾ ಮುಂದೆ ಓವೈಸಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ. ಈಗ ಟಿ ರಾಜಾ ಅವರ ಮತ್ತೊಂದು ಹೇಳಿಕೆ ವೈರಲ್ ಆಗ್ತಾ ಇದೆ. ಅದನ್ನ ಕೇಳಿದ ತಕ್ಷಣ ಓವೈಸಿ ಬ್ರದರ್ಸ್ಗೆ ಭಯ ಶುರುವಾಗಿ ಬಿಡುತ್ತೆ. ವಾಹಿನಿಯೊಂದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಗಂಭೀರ ಆರೋಪ ಮಾಡಿರುವಂತಹ ಟಿ ರಾಜಾ ಓವೈಸಿಗೆ ಭಯೋತ್ಪಾದಕರ ಜೊತೆ ನಂಟಿದೆ ಅಂತ ಹೇಳಿದ್ದಾರೆ. ಅವನು ನನ್ನ ವಿರುದ್ಧ ಷಡ್ಯಂತ್ರ ರಚಿಸಿದ್ದಾನೆ. ದಾವೂದ್ ಮತ್ತು ಪಾಕಿಸ್ತಾನದಲ್ಲಿ ಕುಳಿತು ಭಯೋತ್ಪಾದಕ ಶಕ್ತಿಗಳು ನನ್ನನ್ನ ಸೋಲಿಸೋದಕ್ಕೆ ಪ್ರಯತ್ನ ಪಡ್ತಿವೆ ಅಂತ ಟಿ ರಾಜಾ ಮಾತನಾಡಿದ್ರು. ಓವೈಸಿ ಜೊತೆ ಸೇರಿ ಘೋಷ್ ಮಹಲ್ ಸೀಟನ್ನ ಕಸಿದುಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಟಿ ರಾಜಾ ಗಂಭೀರವಾದ ಆರೋಪ ಮಾಡಿದ್ರು. ನನ್ನ ಬಳಿ ಇದಕ್ಕೆ ಸಂಬಂಧಿಸಿದ ದಾಖಲೆಗಳಿದೆ. ಅಮೆರಿಕಾದಲ್ಲಿ ಒಂದು ಮೀಟಿಂಗ್ ನಡೆದಿತ್ತು. ಅದರಲ್ಲಿ ಓವೈಸಿ ಸೇರಿದಂತೆ ಇಸ್ಲಾಮಿಕ್ ರಾಷ್ಟ್ರದ ಅನೇಕರು ಭಾಗಿಯಾಗಿದ್ರು. ನನ್ನ ಸೋಲೆ ಅವರ ಲೆಕ್ಕಾಚಾರ ಅಂತ ಟಿ ರಾಜಾ ಗುಡುಗಿದ್ರು. ಓವೈಸಿ ಮತ್ತು ದಾವೂದ್ ಇಬ್ರು ಕೂಡ ಒಂದೇ ಅಂತ ಟಿ ರಾಜಾ ಹೇಳಿಕೆ ಕೊಟ್ಟಿದ್ರು. ಇದೇನು ಮೊದಲ ಬಾರಿಯಲ್ಲ. ಟಿ ರಾಜಾ ಓವೈಸಿ ಬ್ರದರ್ಸ್ ಕುರಿತು ಅನೇಕ ಬಾರಿ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಟಿ ರಾಜಾ ಹೇಳ್ತಾರೆ, ಓವೈಸಿಗೆ ಭಯ ಇದೆ. ಪಾರ್ಲಿಮೆಂಟ್ ನಲ್ಲಿ ಯಾವತ್ತಾದ್ರೂ ಒಂದು ದಿನ ಮುಸ್ಲಿಮನ ಮೇಲೆ ಮಾಬ್ ಲಿಂಚಿಂಗ್ ಆಗುತ್ತೆ ಅಂತ. ಮಾಬ್ ಲಿಂಚಿಂಗ್ ಖಂಡಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅದು ಆದರೆ ನಿನ್ನ ಮೇಲೆ ಮಾತ್ರ ಅಂತ ಹೇಳಿ ಓವೈಸಿಗೆ ಖಡಕ್ ಆಗಿ ಕೌಂಟರ್ ಕೊಟ್ಟಿದ್ರು. ಒಂದಂತೂ ಸತ್ಯ, ನಿನ್ನಂಥವರಿಗೆ ಈ ದೇಶದಲ್ಲಿರೋದಕ್ಕೆ ಅಧಿಕಾರವೇ ಇಲ್ಲ ಅಂತ ಹೇಳಿದ್ರು ಟಿ ರಾಜಾ. ಓವೈಸಿ ಕೂಡ ಟಿ ರಾಜಾ ಸಿಂಗ್ ವಿರುದ್ಧ ಮಾತನಾಡಿದ್ದಾರೆ. ಟಿ ರಾಜಾ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ಆತನನ್ನ ಅರೆಸ್ಟ್ ಮಾಡಿ ಅವನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು, ಅವನ ವಾಯ್ಸ್ ಸ್ಯಾಂಪಲ್ ಕೂಡ ತೆಗೆದುಕೊಳ್ಬೇಕು ಅಂತ ಓವೈಸಿ ಕೂಡ ಹೇಳಿದ್ರು. ಟಿ ರಾಜಾ ದ್ವೇಷ ಕಾರುವ ಶಕ್ತಿ ಮತ್ತು ವ್ಯಕ್ತಿ. ಅಂದ್ರೆ ಓವೈಸಿಗೆ ಟಿ ರಾಜಾ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದು ಓವೈಸಿಯ ಮಾತುಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಟಿ ರಾಜಾ ಓವೈಸಿ ಮಾತ್ರವಲ್ಲ, ಕಾಂಗ್ರೆಸ್ ವಿರುದ್ಧವೂ ಆಗಾಗ ಮಾತನಾಡ್ತಾ ಇರ್ತಾರೆ. ಅದೇನೇ ಇರಲಿ, ಇಬ್ಬರ ಮಧ್ಯೆ ಈಗ ಟಾಕ್ ವಾರ್ ಶುರುವಾಗಿರೋದಂತೂ ಸತ್ಯ. ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ನಮಸ್ಕಾರ.